ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡೈಲಿ ಲೈಫ್. ಇಲ್ಲಿ ನೋಡ್ರಿ ಇದು ಎಲ್ಲೊಂಟಿ ನಾವು ದವಾಖಾನಿಗೆ ಹೋಗ್ಬರ್ತೀವಿ. ವಿಜಯಮ್ಮನ ಕಡೆಗಿರ ಏನು ನಾವು ದವಾಖಾನಿಗೆ ಹೋಗಿ ಚುಚ್ಚಿಸ್ಕೊಂಡು ಬಂದ್ಬಿಡ್ತೀವಿ. ಚುಚ್ಕೊಂಡ್ಬರ್ತಾರೆ. ಬಾ ವಿಜಯಮ್ಮನ ಕಡೆ ಕುಂದ್ರು. ಬ್ಲಡ್ ತೊಗೊಂತ ಇದ್ರಲ್ಲ, ಮೊನ್ನೆ ಹೋಗಿರಲಿಲ್ಲ, ಅಮಾಸೆ ಇತ್ತು. ನಿನ್ನೆ ಹೋಗಿದ್ರು, ಲೇಟ್ ಆಗುತ್ತೆ, ಬೇಡ ನಾಳೆ ಜಲ್ದಿನ ಬರ್ರಿ ಅಂತಂದ್ರೆ ಅದಕ್ಕೆ ಈಗ ಹೊಂಟೇವಿ. 6 ಗಂಟೆ ಆದ ಬರ್ರಿ ಅಂತಂದ್ರೆ ಈಗ ಹೊಂಟೇವಿ ನಾವು. ಬರ್ರಿ ನೋಡ್ರಿ, ರಕ್ತ ತೊಗೊಂಡ್ರಿ. ಕೈ ತೋರಿಸ. ಈಗ ರಕ್ತ ತೊಗೊಂಡು ಹೋಗ್ಯಾರ ನೋಡ್ರಿ. ನಮ್ಮ ಮನ್ಯಾಗಿನ ಬೇಕು ಎಷ್ಟು ಖತರ್ನಾಕ್ ಅದಾವು. ನಾವು ಅಲ್ಲಿ ಕಾರ್ನರಿಗೆ ಒಳ್ಕೊಂಡ್ವಿ, ಅಲ್ಲಿ ಆಟಾಡಕತ್ತಿದ್ವು. ನಮ್ಮ ನೋಡಿ ಸೀದಾ ಒಳಗೆ ಬಂದ ನೋಡ್ರಿ. ನಾವು ಮನ್ಯಾಗ ಇದ್ದೀವನ ಅಂದವ್ರಂಗೆ ಕುಂತಾವು. ಈಗ ಮನೆಗೆ ಬಂದ್ವಿ. ಈಗ ರಾತ್ರಿ ಆಳೊಟ್ಟಿದ ಗುಳಿಗೈತಿ. ಮಕ್ಕೋ ರಕ್ತದ ಕಣ. ಹಾಸಿಗೆ ಹಾಸತ್ಲೆ ಇವು ಓಡಿ ಬರ್ತಾವು. ಕಿಣಕಿ ಹಾಕಿ ಮಮ್ಮಿ ಅದನ್ನ ಹೋಗ್ಕವು ಹೊರಗೆ. ಕಿಣಕಿ ಜಿಗಿತಾವು. ಸರಿ ಮಕ್ಕೋ. ಚಿಳಕಿಲ್ಲ, ಬ್ರೌನ್ ಎಲ್ಲ ಐತೆ ನೋಡಿ ಕೆಳಗೆ. ಮ್ಯಾಗತ್ತ ಅಲ್ಲ ನೋಡ್ರಿ, ಹೊಸ ಸೋಪ್ ಕಲ್ತೈತಿ. ಈಗ ಪಲಂದ ಕಡೆ ಬಂದು ನಿಂತ್ಕೊಂಡ್ಬಿಡುತ್ತೆ. ನಾವೇ ಐತಿ. ಹಾಂ, 10 ರೂಪಾಯಿ ಐತಿ. ಯಾಕೆ ಇಲ್ಲ. ಈಗ ಮನೆಗೆ ಬಂದೇವಿ. ಹಿಮೋಗ್ಲೋಬಿನ್ ಕಡಿಮೆ ಐತಂತ, ಅದಕ್ಕೆ ರಕ್ತ ಉತ್ಪತ್ತಿ ಆಗುವಂಥವನ್ನ ತಿನ್ಬೇಕಂತ. ಆಮೇಲೆ ಐರನ್ನು ಕಡಿಮೆ ಐತಂತ ಬಾಡಿನಾಗ. ಐರನ್ ಜಾಸ್ತಿ ಆಗುವಂಥದ್ದು ಕಾಳು ನೆನೆ ಇಟ್ಕೊಂಡು, ಹಣ್ಣು, ಈ ರಕ್ತ ಜಾಸ್ತಿ ಮಾಡುವಂಥವು, ಐರನ್ ಇರುವಂಥವನ್ನ ತಿನ್ಬೇಕಂತ. ಜಾಸ್ತಿ ತರಕಾರಿ ತಿನ್ಬೇಕಂತ. ಜಾಸ್ತಿ ಕ್ಯಾರೆಟು, ಬೀಟ್ರೂಟು ಇಂಥವು ತಿನ್ಬೇಕಂತ. ಹಣ್ಣು ಜಾಸ್ತಿ ತಿನ್ಬೇಕಂತ. ದಾಳಂಬ್ರಿ, ಸೇಬು ಹಣ್ಣು, ಪಚ್ಚಬಾಳೆಹಣ್ಣು ಈ ರೀತಿವು ತಿನ್ಬೇಕಂತ. ಗುಳಿಗೆ ಕೊಟ್ಟಾರ 1 ತಿಂಗಳು ಕಂಟಿನ್ಯೂ ತೊಗೊಳಕ್ಕೆ. ಇದೊಂದು ತಿಂಗಳು ತೊಗೋಬೇಕಂತ. ಆಮೇಲೆ ಕಂಟಿನ್ಯೂ ನಾರ್ಮಲ್ ಇರಲಿ ಅಂತಂದು ತರಕಾರಿ ಗಿರ್ಕಾರಿ ಎಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ನಿರಿ ಅಂದಾರ. ಊಟನೂ ಹೊಟ್ಟೆ ತುಂಬ ಮಾಡಿರಿ ಅಂದಾರ. ಖಾಲಿ ಹೊಟ್ಟೆಗೆ ಇರಬೇಡ್ರಿ ಅಂದಾರ. ನೋಡು ಎಷ್ಟ್ರ ಮಟ್ಟಿಗೆ ಪಾಲಿಸ್ತಾರೆ. ಗುಳಿಗೆ ತೊಗೊಳಕ್ಕೆ ಒಲ್ಲೆ ಅಂತಾರೆ ಇವರು. ನೆನಪಿರೋದೇ ಇಲ್ಲ ಗುಳಿಗೆ ತೊಗೊಳೋದು. ನೋಡು ಎಷ್ಟ್ರ ಮಟ್ಟಿಗೆ ಕರೆಕ್ಟಾಗಿ ತೊಗೊಂತಾರೆ 1 ತಿಂಗಳು ಗುಳಿಗಿನ. ನಮ್ಮ ಪಿಳ್ಳಿ ಹೋಗ್ಬಿಡ್ತು ಫ್ರೆಂಡ್ಸ್. ಇದನ್ನು ನಾವು ದವಾಖಾನೆಗೆ ಹೋಗಿ ಬಂದು ರಾತ್ರಿ ಹೊರಗೆ ಆಟಾಡಕ್ಕೆ ಬಿಟ್ಟಿದ್ವಿ. ನಾಯಿ ಕಡಿದ್ಬಿಟ್ಟವು. ನಾವು ರಾತ್ರಿಯೆಲ್ಲ ಹುಡುಕಿದ್ವಿ, ಸಿಗಲೇ ಇಲ್ಲ. ನಾವು ಬೆಳಗ್ಗೆ ಎದ್ದಾಗ ಅವ್ರ ಪಕ್ಕದ ರೋಡ್ನಾಗ ಬಿದ್ದಿತ್ತು. ನಾವು ಲಾಸ್ಟ್ ದವಾಖಾನೆಗೆ ಹೋಗುವಾಗ ಎತ್ಕೊಂಡಿದ್ದು. ಒಳ್ಳೆ ಎತ್ಕೊಳಕ್ಕಾಗಲಿಲ್ಲ. ಅದನ್ನು ಭಾಳ ಬೇಜಾರು ಆಗ್ತೈತಿ. ಎಷ್ಟು ಚಂದ ಸಾಕಿದ್ವಿ. ಅದು ನೋಡಿ ನನಗೆ ಕರೆನೇ ಎಷ್ಟು ಬೇಜಾರಾದ ಮನ್ಸಿಗೆ ಒಂಥರ ಆಗ್ತೈತಿ. ಫ್ರೆಂಡ್ಸ್ ಬಾಯ್.